ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಥಂಡರ್ಬೋಲ್ಟ್ಸ್ ಸಿನಿಮಾದಲ್ಲಿ ಸೆಂಟ್ರಿ ಆರಿಜಿನ್ ಸ್ಟೋರಿನ ನೋಡಿದ್ದೀರಾ. ಮತ್ತೆ ಆ ಕ್ಯಾರೆಕ್ಟರ್ ಜೊತೆ ಇರುವಂಥ 3 ಪರ್ಸನಾಲಿಟಿಗಳು ಬಾಬ್, ಸೆಂಟ್ರಿ ಆ್ಯಂಡ್ ವಾರ್ಡ್ ಇವರೆಲ್ಲರೂ ಕೂಡ ನೋಡಿದ್ದೀರಾ. ಆದರೆ ಈ ವಿಡಿಯೋದಲ್ಲಿ ಇದೇ ಕ್ಯಾರೆಕ್ಟರ್ನ ಕಾಮಿಕ್ ಆರಿಜಿನ್ ಅನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸಿನಿಮಾಗಿನೇ ತುಂಬ ಚೆನ್ನಾಗಿದೆ. ಈ ಕಥೆನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಕ್ಯಾರೆಕ್ಟರ್ನ ಯಾರು ಯಾವಾಗ ಕ್ರಿಯೇಟ್ ಮಾಡಿದ್ರು ಅಂತಂತೆಲ್ಲ ನೋಡ್ಬಿಡೋಣ ಒಂದ್ಸರಿ. ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಪೌಲ್ ಜೆಂಕಿನ್ಸ್ ಅವರು. ಅವ್ರಿಗೆ 90s ಟೈಮಲ್ಲಿ ಮಾರ್ವಲ್ ಕಾಮಿಕ್ಸ್ನಲ್ಲಿ ವರ್ಕ್ ಮಾಡ್ತಿರುವಾಗ ಒಂದು ಖತರ್ನಾಕ್ ಐಡಿಯಾ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಲೈಫಲ್ಲಿ ಡ್ರಗ್ ಅಡಿಕ್ಟ್ ಆಗಿ ಫೇಲ್ಯೂರ್ ಆಗಿರುವಂಥ ಒಬ್ಬ ಡಬ್ಬ ನನ್ನ ಮಗನಿಗೆ ಸೂಪರ್ ಹೀರೋ ಪವರ್ ಸಿಕ್ಕಬೇಕು. ಹೆಚ್ಚು ಕಡಿಮೆ ಆದರೆ ಅವನನ್ನೇ ನಾವು ವಿಲನ್ ರೀತಿ ಯೂಸ್ ಮಾಡ್ಕೊಳ್ಳೋ ರೀತಿನೂ ಇರಬೇಕು ಅಂತ. ಒಂದು ರೀತಿ ಮ್ಯಾಗ್ನೆಟ್ರೋ ಟೈಪು. ಅದಕ್ಕೋಸ್ಕರನೇ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಅದು ಓವರ್ ಪವರ್ಡ್ ಕ್ಯಾರೆಕ್ಟರ್ ಆಗಿರಬೇಕು ಅಂತಂತೇಳಿ ಅನ್ಕೊಂಡಿರೋದ್ರಿಂದ ಕೆಲವೊಂದಿಷ್ಟು ವರ್ಕನ್ನು ಮಾಡಿ ಮೊದಲನೇದಾಗಿ ಇವನಿಗೆ ಸೆಂಚುರಿಯನ್ ಅಂತಂತೇಳಿ ಹೆಸರಿಟ್ಟು ಅವನು ವಾಚ್ ಟವರ್ನಲ್ಲಿ ಇರ್ತಾನೆ ಅಂತಂತೆಲ್ಲ ಕತೆ ಕಟ್ಟಿ ಇದನ್ನ ಮಾರ್ವೆಲ್ ನೈಟ್ಸ್ ಅನ್ನೋ ಕಾಮಿಕ್ಸ್ನಲ್ಲಿ ತಿಳಿಸಿರ್ತಾರೆ. ಇದ್ರ ಜೊತೆ ಈ ಕ್ಯಾರೆಕ್ಟರ್ನ ಆರ್ಟ್ಸು ಇದನ್ನೆಲ್ಲ ಡಿಸೈನ್ ಮಾಡಬೇಕು. ಅದು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಈ ಕ್ಯಾರೆಕ್ಟರ್ನ ಫ್ಲ್ಯಾಶ್ ಬ್ಯಾಕನ್ನು ಹೇಳುವಾಗ ಟೈಮ್ ಲೈನಿಗೆ ತಕ್ಕಂಗೆ ಅವತ್ತಿನ ಕಾಲದ ಕಾಮಿಕ್ಸನ್ನು ಏನು ಡಿಸೈನ್ ಮಾಡ್ತಿದ್ರಲ್ಲ ಆರ್ಟ್ ವರ್ಕು, ಅದೇ ಸ್ಟೈಲ್ನಲ್ಲೇ ಮಾಡಬೇಕು ಅಂತಂತೆಲ್ಲ ಪಕ್ಕಾ ಪ್ಲ್ಯಾನ್ ಮಾಡಿಬಿಟ್ಟು 2000 ಇಸ್ವಿನಲ್ಲಿ ದಿ ಸೆಂಟ್ರಿ ಅನ್ನೋ ಕಾಮಿಕ್ ಬುಕ್ನಲ್ಲೇ ಇದನ್ನ ಫಸ್ಟ್ ಟೈಮ್ ರಿಲೀಸ್ ಮಾಡ್ತಾರೆ. ಈ ಕತೆ ಹೆಂಗಿದೆಯಪ್ಪ ಅಂತ ಹೇಳಿದ್ರೆ, ತಮಿಳಲ್ಲಿ ಅನಿಯನ್ ಸಿನಿಮಾ ಇದೆ ನೋಡಿ, ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್, ಸೇಮ್ ಅದೇ ಥರ ಆಗಿರುತ್ತೆ ಇವನಿಗೆ. ಓಕೆ, ಅದು ಹೆಂಗೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಇಲ್ಲಿ ಬಾಬ್ ರೆನಾರ್ಡ್ ಅನ್ನೋ ಮಿಡಲ್ ಏಜ್ಡ್ ಮ್ಯಾನ್ ಒಬ್ಬ ಇರ್ತಾನೆ. ಅಂದರೆ ಒಂದು ಕಡೆ ಯುವಕನೂ ಅಲ್ಲ, ಒಂದು ಕಡೆ ಮುದುಕನೂ ಅಲ್ಲ, ಅಂಕಲ್ಲು. ಅವನೊಂದ್ಸರಿ ನಿದ್ದೆಯಿಂದ ಗಾಬರಿಯಿಂದ ಎದ್ದಂದು ಏನೇನೋ ನೆನಪುಗಳು ಬರ್ತಾ ಇದಾವಲ್ಲ ಅಂತಂತೇಳಿ ಸ್ವಲ್ಪ ಎಂಡ ಕುಡಿದು ಹ್ಯಾಂಗ್ ಓವರ್ ಆಗೋಣ ಅಂತಂತೇಳಿ ಮನೆಯೆಲ್ಲ ಹುಡ್ಕಾಡ್ತಾನೆ. ಒಂದು ಬುಕ್ ಒಳಗಡೆ ಒಂದು ಬಾಟ್ಲಿ ಸಿಕ್ಬಿಡುತ್ತೆ. ಘಟಘಟ ಅಂತಂತ ಎತ್ತಿ ನೋಡ್ತಾನೆ. ಅದು ನೋಡಿದ್ರೆ ಸೆಂಟ್ರಿ ಸೀರಮ್ಮು. ಅವಾಗ ಅವನಿಗೆ ಹಳೆ ನೆನಪುಗಳೆಲ್ಲ ಬರೋದಕ್ಕೆ ಶುರು ಆಗ್ತವೆ. ನಾನೇನೋ ಸೆಂಟ್ರಿ ಅನ್ನೋ ಸೂಪರ್ ಹೀರೋ ಆಗಿದ್ದೆ, ವಾರ್ಡ್ ಅನ್ನೋ ವಿಲನ್ ಜೊತೆ ಫೈಟ್ ಮಾಡ್ತಿದ್ದೆ, ಬಟ್ ಅವನು ಇನ್ನೂ ಡೆಸ್ಟ್ರಾಯ್ ಆಗಿಲ್ಲ, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತಂತೆಲ್ಲ. ಆ್ಯಂಡ್ ಅವತ್ತಿನ ಕಾಲಕ್ಕೆ ಇವನ ಜೊತೆ ವರ್ಕ್ ಮಾಡಿದ್ದಂಥ ತುಂಬ ಜನ ಸೂಪರ್ ಹೀರೋಸ್ಗಳನ್ನು ಇವನು ಮೀಟ್ ಮಾಡಿಬಿಟ್ಟು ಅಪ್ರೋಚ್ ಮಾಡೋದಕ್ಕೆ ನೋಡ್ತಾನೆ. ಹಿಂಗೆ ವಾರ್ಡ್ ಬರ್ತಾ ಇದ್ದಾನೆ, ಅವನನ್ನು ನಾವು ಫಿನಿಷ್ ಮಾಡಬೇಕು, ರೆಡಿ ಆಗ್ರಿ ಅಂತಂತೇಳಿ. ಅದರಲ್ಲಿ ಫ್ಯಾಂಟಾಸ್ಟಿಕ್ ಫೋರು, ಅವೆಂಜರ್ಸು, ಎಕ್ಸ್ಮ್ಯಾನ್ ಟೀಮು ಎಲ್ಲರೂ ಇರ್ತಾರೆ. ಆದರೆ ಯಾರಿಗೂ ಕೂಡ ಇದು ಅರ್ಥ ಆಗ್ತಿರಲ್ಲ. ಇವನು ಯಾರೋ ಬಂದು ನಾನು ಸೆಂಟ್ರಿ ಅಂತಂತ ಹೇಳ್ತಿದ್ದಾನೆ, ವಾರ್ಡು ಅಂತಂತ ಹೇಳ್ತಾನೆ, ಏನಿದು ಕತೆ, ಏನು ಸಮಾಚಾರ ಅಂತ. ಆದರೆ ಇಲ್ಲಿ ಕೆಲವು ಜನ ಸೂಪರ್ ಹೀರೋಸ್ಗಳಿಗೆ ಅವ್ರು ಸೆಂಟ್ರಿ ಜೊತೆ ವರ್ಕ್ ಮಾಡಿದೀವಿ ಅನ್ನೋದಕ್ಕೆ ಕೆಲವೊಂದಿಷ್ಟು ಪ್ರೂಫ್ಗಳಿರ್ತವೆ. ಆದರೆ ಅವರು ಅದನ್ನು ಮರ್ತುಬಿಟ್ಟಿರ್ತಾರೆ. ಹಲ್ಕ್ಗೆ ಸೆಂಟ್ರಿ ಮತ್ತು ವಾರ್ಡ್ ಇಬ್ಬರು ಕೂಡ ನೆನಪಿರ್ತಾರೆ. ಇನ್ನು ಸ್ಪೈಡರ್ ಮ್ಯಾನ್ ವಿಚಾರಕ್ಕೆ ಬಂದರೆ ಸೆಂಟ್ರಿದ ಅವನೇ ಫೋಟೋ ತೆಗೆದಿರ್ತಾನೆ, ಬಟ್ ಅವನಿಗೆ ಗೊತ್ತಿರಲ್ಲ. ಇನ್ನು ವಿಚಿತ್ರ ಅನ್ನೋ ಹಾಗೆ ಮಿಸ್ಟರ್ ಫ್ಯಾಂಟಾಸ್ಟಿಕ್ಗೆ ಒಂದು ಗಿಫ್ಟನ್ನು ಕೊಟ್ಟಿರ್ತಾನೆ, ಯೂನಿಕಾರ್ನ್ದು. ಅದನ್ನು ಹುಡುಕು, ನಿನಗೆ ಸೆಂಟ್ರಿ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅಂತಂತ ಹೇಳ್ತಾನೆ. ಅವನು ಏನು ಎತ್ತ ಅಂತಂತೇಳಿ ಹುಡುಕೊಂಡು ನೋಡಿದಾಗ ಅವನಿಗೊಂದು ಕ್ಯಾಸೆಟ್ ಸಿಗುತ್ತೆ. ಅದನ್ನ ಪ್ಲೇ ಮಾಡಿ ನೋಡಿದ್ರೆ ಮಿಸ್ಟರ್ ಫ್ಯಾಂಟಾಸ್ಟಿಕ್ಗೆ ವಾರ್ಡ್ ಬಗ್ಗೆ ವಿಡಿಯೋ ಮಾಡಿರ್ತಾನೆ. ನೀವೇನಾದರೂ ಈ ವಿಡಿಯೋನ ನೋಡ್ತಿದ್ದೀರಾ ಅಂತಂತೇಳಿದ್ರೆ, ವಾರ್ಡ್ ಬರ್ತಾ ಇದ್ದಾನೆ, ಅವ್ನು ತುಂಬಾ ಡೇಂಜರು. ಒಂದು ವೇಳೆ ಯಾರಾದರೂ ಬಂದು ನಾನು ಸೆಂಟ್ರಿ, ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಬರ್ತೀನಿ ಅಂತಂತ ಹೇಳಿದ್ರೆ ನಿಜವಾಗ್ಲೂ ಅವನನ್ನ ನಂಬಿ ಅಂತಂತೇಳಿ. ಅವನಿಗೆ ಇದನ್ನೆಲ್ಲ ನೋಡಿ ಆಶ್ಚರ್ಯ ಅಂತ ಅನಿಸುತ್ತೆ. ಸ್ವಲ್ಪ ಕೆಬಿಕಿ ಯಾರಿದು ಸೆಂಟ್ರಿ, ಏನು ಕತೆ ಅಂತಂತೆಲ್ಲ ಹುಡ್ಕೋದಕ್ಕೆ ಟ್ರೈ ಮಾಡ್ತಾನೆ. ಅವ್ನು ರಿಸರ್ಚ್ ಮಾಡಿ ಕಂಪ್ಲೀಟ್ ಮಾಡೋಷ್ಟೊಳಗಡೆ ಡಾಕ್ಟರ್ ಸ್ಟ್ರೇಂಜ್ ಬಂದು ಅವನಿಗೆಲ್ಲ ಮಾಹಿತಿನ ಕೊಡ್ತಾನೆ. ಸೆಂಟ್ರಿ ಯಾರು, ವಾರ್ಡ್ ಅಂದರೆ ಯಾರು, ಏನು ಅಂತಂತೆಲ್ಲ. ಪ್ಯಾರಲಲ್ಲಾಗಿ ಇನ್ನೊಂದು ಕಡೆ ಐರನ್ ಮ್ಯಾನನ್ನು ಸೆಂಟ್ರಿ ಮೀಟ್ ಆದಮೇಲೆ ಅವ್ನು ತುಂಬ ಈಸಿಯಾಗಿ ಸೆಂಟ್ರಿನ ಗುರುತಿಡಿತಾ ಇದ್ದಾನೆ. ಸೆಂಟ್ರಿಗೆ ಡೌಟ್ ಬಂದು ಯಾಕೆ ಏನಾಗಿತ್ತು ಹೇಳು ಅಂತಂತೆಲ್ಲ ಅವನನ್ನು ವಿಚಾರಿಸಿದಾಗ ಅವಾಗ ಸತ್ಯ ಗೊತ್ತಾಗುತ್ತೆ. ಮಿಸ್ಟರ್ ಫ್ಯಾಂಟಾಸ್ಟಿಕ್ಕು ಬೇಕಂತಾನೆ ಈ ಥರ ಮಾಡಿದ್ದ. ನಿನ್ನ ವಾಚ್ ಟವರ್ ಏನಿತ್ತು ಅದಕ್ಕೆ ಮೆಮೊರಿ ಫ್ರೀಕ್ವೆನ್ಸಿನ ಟ್ರ್ಯಾಕ್ ಮಾಡೋ ಅಂತ ಒಂದು ಟ್ರಾನ್ಸ್ಮಿಟರ್ನ ಫಿಕ್ಸ್ ಮಾಡಿ ಸೆಂಟ್ರಿಯನ್ನು ಇಡೀ ಪ್ರಪಂಚನೇ ಮರ್ತೋಗೋ ರೀತಿ ಮಾಡಿದ್ದ ಅಂತಂತೇಳಿ. ಖುದ್ದು ಅದು ಸೆಂಟ್ರಿಗೆ ಮರ್ತೋಗೋ ರೀತಿ. ಆ್ಯಂಡ್ ಸೇಮ್ ಇದೇ ವಿಚಾರನ ಡಾಕ್ಟರ್ ಸ್ಟ್ರೇಂಜು ಮಿಸ್ಟರ್ ಫ್ಯಾಂಟಾಸ್ಟಿಕ್ಗೂ ಕೂಡ ಹೇಳಿರ್ತಾನೆ. ಅವಾಗ ಸೆಂಟ್ರಿ ಸೀದಾ ವಾಚ್ ಟವರ್ ಹತ್ರ ಹೋಗ್ಬಿಟ್ಟು ಆ ಟ್ರಾನ್ಸ್ಮಿಟರ್ನ ಹೊಡೆದಾಕ್ತಾನೆ. ಅವಾಗ ಇರೋಬರೋರೆಲ್ರಿಗೂ ಕೂಡ ಸೆಂಟ್ರಿ ಯಾರು, ಹಿಂದೆ ಏನು ನಡೆದಿತ್ತು ಎಲ್ಲದೂ ನೆನಪಾಗುತ್ತೆ. ಈ ಒಂದು ಸೆಂಟ್ರಿಗೂ ಕೂಡ ಅವಾಗ ಅವನ ಲೈಫಲ್ಲಿ ಏನೇನು ನಡೆದಿತ್ತು, ಸೆಂಟ್ರಿ ಆರಿಜಿನ್ ಸ್ಟೋರಿ ಹೆಂಗಾಯ್ತು ಅಂತಂತೇಳ್ಬಿಟ್ಟು ಅವಾಗ ಗೊತ್ತಾಗುತ್ತೆ ಅವನಿಗೆ. ಇವಾಗ ಶುರುವಾಗುತ್ತೆ ಅಸಲಿ ಆರಿಜಿನ್ ಸ್ಟೋರಿ. ಇಲ್ಲಿ ರಾಬರ್ಟ್ ರೆನಾರ್ಡ್ ಟೀನೇಜ್ನಲ್ಲಿ ಇರಬೇಕಾದ್ರೆ ಡ್ರಗ್ ಅಡಿಕ್ಟ್ ಆಗಿಬಿಟ್ಟು ಒಬ್ಬ ಫೇಲ್ಯೂರ್ ಪರ್ಸನ್ ಆಗಿರ್ತಾನೆ. ಅದು ಯಾವ ಮಟ್ಟಿಗೆ ಅಂತಂತೇಳಿದ್ರೆ ಯಾವಾಗಲೂ ಕೂಡ ನಶೆ ಮಾಡ್ತಾನೆ ಇರಬೇಕು. ಹಂಗೆ ನಶೆ ಮಾಡೋಕ್ಕೆ ಏನಾದರೂ ಸಿಗುತ್ತಾ ಅಂತಂತೇಳಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರೋಂಥ ಲ್ಯಾಬಿಗೆ ನುಗ್ಗಿ ಸೆಂಟ್ರಿ ಸೀರಮನ್ನು ಕುಡಿದ್ಬಿಡ್ತಾನೆ. ಆ್ಯಕ್ಚುಲಿ ಈ ಸೀರಮನ್ನು ಕ್ರಿಯೇಟ್ ಮಾಡೋದಕ್ಕೂ ಕೂಡ ಒಂದು ಉದ್ದೇಶ ಇರುತ್ತೆ. ಕ್ಯಾಪ್ಟನ್ ಅಮೆರಿಕಾ ಥರನೇ ಹೊಸ ಸೂಪರ್ ಸೋಲ್ಜರ್ಗಳನ್ನು ಕ್ರಿಯೇಟ್ ಮಾಡಬೇಕು, ಅವ್ರವ್ರ ದೇಶಕ್ಕೆ ಒಬ್ಬ ಸೂಪರ್ ಹೀರೋನ ಇಟ್ಕೋಬೇಕು ಅಂತಂತೇಳಿ ಆಸೆ ಪಟ್ಟು ಕೆನಡಾ ಆ್ಯಂಡ್ ಅಮೆರಿಕಾ ಸೇರಿಬಿಟ್ಟು
ಈ ಸೆಂಟ್ರಿ ಪ್ರಾಜೆಕ್ಟ್ಗೆ ಕೈ ಹಾಕಿರ್ತಾರೆ. ಪ್ರೊಫೆಸರ್ ಕಾರ್ನೆಲಸ್ಸು ಸೂಪರ್ ಸೋಲ್ಜರ್ ಸೀರಮನ್ನು ತಯಾರು ಮಾಡಿ ಕ್ಯಾಪ್ಟನ್ ಅಮೆರಿಕಾಗೆ ಏನು ಕೊಟ್ಟಿರ್ತಾರೋ ಅದೇ ಸೀರಮನ್ನು ತಗೊಂಡು ಅದನ್ನು 1000% ಇನ್ನೂ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿ ಈ ಗೋಲ್ಡನ್ ಸೆಂಟ್ರಿ ಸೀರಮನ್ನು ರೆಡಿ ಮಾಡಿರ್ತಾರೆ. ಇದನ್ನ ರಾಬರ್ಟ್ ರೆನಾಲ್ಡ್ ಕುಡ್ದಾದ್ಮೇಲೆ ಅವನಿಗೆ ಮಿಲಿಯನ್ ಎಕ್ಸ್ಪ್ಲೋಷನ್ಸ್ ಅನ್ನ ಪವರ್ ಸಿಕ್ಬಿಡುತ್ತೆ. ಅಂದ್ರೆ ಅದು ಗಾಡ್ ಲೆವೆಲ್ ಪವರ್. ಈ ಪವರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಜನರಿಗೆ ಒಳ್ಳೆದನ್ನೇ ಮಾಡಿರ್ತಾನೆ. ಎಂತ ದೊಡ್ಡ ದೊಡ್ಡ ವಿಲನ್ಸ್ಗಳನ್ನ ಸೋಲ್ಸಿರ್ತಾನೆ, ಎಲ್ರೂ ಮಟ್ಟ ಹಾಕ್ತಿರ್ತಾನೆ. ಆದ್ರೆ ಈ ಸೆಂಟ್ರಿ ಸೀರಮನ್ನ ಪದೇ ಪದೇ ತಗೊಂಡಿದ್ರಿಂದಾನೋ ಅಥವಾ ಮುಂಚೆಯಿಂದ ಅವನು ಡ್ರಗ್ ಅಡಿಕ್ಟ್ ಆಗಿದ್ರಿಂದಾನೋ ಅದು ಅಂದಮೇಲೆ ಬೇರೆ ರೀತಿನೇ ಪರಿಣಾಮ ಬೀರ್ಬಿಡುತ್ತೆ. ಅವನಿಗೆ ಮಲ್ಟಿಪಲ್ ಕ್ಯಾರೆಕ್ಟರ್ ಡಿಸಾರ್ಡರ್ನ ತಂದ್ಬಿಡುತ್ತೆ. ಅವಾಗ ಅವನಿಗೆ ಗೊತ್ತಿಲ್ದಂಗೆ ಅವನೊಳಗಡೆಯಿಂದ ವಾರ್ಡ್ ಅನ್ನೋ ಒಬ್ಬ ವಿಲನ್ ಉಟ್ಕೊಳ್ತಾನೆ. ಆ್ಯಕ್ಚುಲಿ ಆ ವಿಲನ್ ಅವನೊಳಗಡೆನೇ ಇದ್ದಾನೆ ಅಂತಂತೇಳಿ ಸೆಂಟ್ರಿಗೇನೆ ಗೊತ್ತಿರಲ್ಲ. ಆದರೆ ಅದು ಅವನ ಜೊತೆ ವರ್ಕ್ ಮಾಡ್ತಿರೋಂಥ ಬೇರೆ ಸೂಪರ್ ಹೀರೋಗಳಿಗೆಲ್ಲ ಗೊತ್ತಾಗೋಗ್ಬಿಡುತ್ತೆ. ಈವನ್ ಅವೆಂಜರ್ಸ್, ಫ್ಯಾಂಟಾಸ್ಟಿಕ್ ಫೋರ್, ಎಕ್ಸ್-ಮ್ಯಾನ್ ಈ ಎಲ್ಲ ಟೀಮ್ಗಳು ಸೇರ್ಕೊಂಡ್ರು ಕೂಡ ಆ ವಾರ್ಡನ್ನು ತಡೆಯೋದಕ್ಕಾಗಿರೋದಿಲ್ಲ. ಅವನನ್ನು ತಡಿಬೇಕು ಅಂತಂತೇಳಿದ್ರೆ ಒಂದೇ ಒಂದು ಕೆಲಸ ಮಾಡಬೇಕಾಗಿರುತ್ತೆ. ಏನಪ್ಪಾ ಅಂತಂತೇಳಿದ್ರೆ ಬಾಬ್ ರೆನಾಲ್ಡ್ ಮೈಂಡ್ ವಾಶ್ ಮಾಡಿ ಅವನ ಸೆಂಟ್ರಿ ಅನ್ನೋದನ್ನೇ ಅವ್ನು ಮರ್ತ್ಬಿಡ್ಬೇಕು. ಆ ರೀತಿ ಮಾಡಬೇಕು. ಅವಾಗ ಅವನ ಪವರ್ನ ಫುಲ್ ಪೊಟೆನ್ಷಿಯಲ್ ಇಂದ ಯೂಸ್ ಮಾಡೋದಕ್ಕಾಗಲ್ಲ. ಅವಾಗ ವಾಯ್ಡ್ ಕೂಡ ಬರಲ್ಲ ಅಂತ. ಅದಕ್ಕೋಸ್ಕರನೇ ಮಿಸ್ಟರ್ ಫ್ಯಾಂಟಾಸ್ಟಿಕ್ಕು ಅವನ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಒಂದು ಟ್ರಾನ್ಸ್ಮೀಟರನ್ನು ರೆಡಿ ಮಾಡಿ ವಾಚ್ ಟವರ್ಗೆ ಫಿಕ್ಸ್ ಮಾಡಿ ಇರೋಬರೋರೆಲ್ಲರೂ ಕೂಡ ಅವನೇ ಸೆಂಟ್ರಿ ಅನ್ನೋದನ್ನ ಮರೆಯೋ ರೀತಿ ಮಾಡಿರ್ತಾನೆ. ಈಗ ಆ ಟ್ರಾನ್ಸ್ಮೀಟರನ್ನ ಸೆಂಟ್ರಿನೇ ಬ್ರೇಕ್ ಮಾಡಿರೋದ್ರಿಂದ ಅವನಿಗೇನೆ ಆ ಸತ್ಯ ಗೊತ್ತಾಗುತ್ತೆ. ಅವಾಗ ಅಗೈನ್ ವಾರ್ಡ್ ಬರ್ತಾನೆ, ಮತ್ತೆ ನಡಿಬಾರ್ದು ದಾಂದ್ಲೆ ಎಲ್ಲ ನಡೆಯುತ್ತೆ. ಕೊನೆಗೆ ಸೆಂಟ್ರಿನೇ ಫಿಕ್ಸ್ ಆಗೋಗ್ಬಿಡ್ತಾನೆ. ಇಲ್ಲ, ಇದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನೀವೇ ಆ ಟ್ರಾನ್ಸ್ಮೀಟರ್ನ ಮತ್ತೆ ಫಿಕ್ಸ್ ಮಾಡಿ, ನನಗೆ ಯಾವ ಪವರ್ ಬೇಡ, ನಾನು ರಾಬರ್ಟ್ ರೆನಾಲ್ಡ್ ಆಗೇ ಇರ್ತೀನಿ ಅಂತಂತೇಳಿ. ಅದೇ ರೀತಿ ಮತ್ತೆ ಆ ಟ್ರಾನ್ಸ್ಮೀಟರ್ನ ಫಿಕ್ಸ್ ಮಾಡ್ತಾರೆ. ಬಟ್ ಈ ಸಾರಿ ಮಾತ್ರ ಬಾಬ್ ರೆನಾಲ್ಡ್ಗೆ ಅವನೊಳಗಡೆ ವಾರ್ಡ್ ಮತ್ತೆ ಸೆಂಟ್ರಿ ಇಬ್ರು ಇದ್ದಾರೆ ಅನ್ನೋ ಸತ್ಯ ಗೊತ್ತಾಗಿರುತ್ತೆ. ಈ ಥರ ವಿಚಿತ್ರವಾಗಿ ಈ ಕ್ಯಾರೆಕ್ಟರ್ನ ಆರಿಜಿನ್ ಸ್ಟೋರಿನ ಬಿಲ್ಡ್ ಮಾಡಿದ್ದಾರೆ. ಇನ್ನು ಈ ಕ್ಯಾರೆಕ್ಟರ್ನ ಪವರ್ಸ್ ಆ್ಯಂಡ್ ಎಬಿಲಿಟೀಸ್ ವಿಚಾರಕ್ಕೆ ಬರೋದಾದರೆ MCUನಲ್ಲಿ ಬರೀ 0.5% ತೋರಿಸಿಲ್ಲ. ಅಂದರೆ ಅಲ್ಲಿ ತೋರಿಸಿರುವಂಥ ಸೂಪರ್ ಹ್ಯೂಮನ್ ಸ್ಟ್ರೆಂತು, ಸ್ಪೀಡು, ಡ್ಯೂರಬಿಲಿಟಿ, ಟೆಲಿಕೆನಿಸಿಸ್ಸು, ಫ್ಲೈಯಿಂಗ್ ಕೆಪಾಸಿಟಿ, ಇಲ್ಯೂಷನ್ನು, ರಿಯಾಲಿಟಿ ಮ್ಯಾನಿಪುಲೇಷನ್ನು ಇವೆಲ್ಲ ಬರೀ ಬೇಸಿಕ್ ಅಷ್ಟೇ. ಅವನಿಗೆ ಮ್ಯಾಟ್ರ್ ಮ್ಯಾನಿಪುಲೇಷನ್ ಕೂಡ ಗೊತ್ತು. ಯಾವ ವಸ್ತುನ ಯಾವ ವಸ್ತುವಾಗಬೇಕಾದ್ರೂ ಕೂಡ ಕನ್ವರ್ಟ್ ಮಾಡಿಬಿಡ್ತಾನೆ. ಟೆಲಿಪೋರ್ಟೇಷನ್ ಗೊತ್ತು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬ ಈಸಿಯಾಗಿ ಟೆಲಿಪೋರ್ಟ್ ಆಗಿಬಿಡ್ತಾನೆ. ಎನರ್ಜಿ ಮ್ಯಾನಿಪುಲೇಷನ್ ಗೊತ್ತು. ಸೂಪರ್ಮ್ಯಾನ್ ರೀತಿ ಹೀಟ್ ವಿಷನ್ ಕೂಡ ಪ್ರೊಡ್ಯೂಸ್ ಮಾಡ್ತಾನೆ. ಚಾರ್ಲ್ಸ್ ಎಕ್ಸೇವಿಯರ್ ಥರ ಟೆಲಿಪತಿ ಗೊತ್ತು. ಸೂಸನ್ ಸ್ಟೋಮ್ ಥರ ಇನ್ವಿಸಿಬಲ್ ಆಗ್ತಾನೆ. ಸ್ಟಾರ್ಮ್ ರೀತಿ ವೆದರ್ನ ಮ್ಯಾನಿಪುಲೇಟ್ ಮಾಡ್ತಾನೆ. ಜೊತೆಗೆ ಇವನಿಗೆ ರೀಇನ್ಕಾರ್ನೇಟ್ ಪವರ್ ಇರುತ್ತೆ. ಅಂದರೆ ಸತ್ತೋದ್ರೂ ಕೂಡ ಮತ್ತೆ ಹುಟ್ಟಿ ಎದ್ದು ಬರ್ತಾನೆ. ಇದಲ್ಲದೆ ಹೊಸ ಲೈಫ್ಗಳನ್ನು ಕ್ರಿಯೇಟ್ ಮಾಡೋಂಥ ಶಕ್ತಿ ಕೂಡ ಇವನಿಗಿರುತ್ತೆ. ಈ ಥರ ಸಿಕ್ಕಾಪಟ್ಟೆ ಪವರ್ಫುಲ್ಲು. ಈ ಕ್ಯಾರೆಕ್ಟರ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ಬಟ್ ಮಾರ್ವಲ್ ಸ್ಟುಡಿಯೋಸ್ ಅವರು ಇದನ್ನು ಹೆಂಗೆ ಬಳಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಆದರೆ ಡೂಮ್ಸ್ಡೇ ಸಿನಿಮಾದಲ್ಲಂತೂ ಈ ಕ್ಯಾರೆಕ್ಟರ್ ಕನ್ಫರ್ಮ್ ಆಗಿದೆ. ಅಲ್ಲಿ ಈ ಕ್ಯಾರೆಕ್ಟರ್ನ ಲೇಗಸಿನ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ತಾರಾ ಅಥವಾ ಡಾಕ್ಟರ್ ಡೂಮ್ ಕೈಲಿ ಇವನನ್ನು ಎತ್ತಂಗಡಿ ಮಾಡಿಸ್ಬಿಡ್ತಾರಾ, ಏನಾಗುತ್ತೆ ಅಂತಂತೇಳಿ ಕಾದು ನೋಡಬೇಕು. ಬಟ್ ನನ್ನನ್ನು ಕೇಳೋದಾದರೆ ಅಟ್ಲೀಸ್ಟ್ ಸೀಕ್ರೆಟ್ ವಾರ್ ಸಿನಿಮಾಗಳ ತನಕನಾದರೂ ಈ ಕ್ಯಾರೆಕ್ಟರ್ನ ಕ್ಯಾರಿ ಮಾಡಲೇಬೇಕು. ಹಂಗಿದ್ರೆ ಮಾತ್ರ ಈ ಕ್ಯಾರೆಕ್ಟರ್ಗಿರುವಂಥ ಪೂರ್ತಿ ಪೊಟೆನ್ಷಿಯಲನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂತಂತೇಳಿದ್ರೆ ಅಲ್ಟ್ರಾನು, ಗೋರ್ ದಿ ಗಾಡ್ ಬೂಚರು, ಕ್ಯಾಂಗ್ ದಿ ಕಾಂಕರರು ಈ ಕ್ಯಾರೆಕ್ಟರ್ಗಾದಂಗೆ ಆಗುತ್ತೆ. ಓಕೆ, ಈ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿದ್ದಿಷ್ಟು. ನನಗೆ ಗೊತ್ತಿರೋಂಥ ಆರಿಜಿನ್ ಸ್ಟೋರಿನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನನ ಮಾಡಿದ್ದೀನಿ. ಮತ್ತು ನಿಮಗೇನಾದರೂ ಈ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿಗೆ ಏನಾದರೂ ಗೊತ್ತಿದ್ದರೆ ಅದನ್ನು ಕೂಡ ನಮಗೆ ಕಮೆಂಟ್ನಲ್ಲಿ ತಿಳಿಸ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.